ಬಗ್ಗೆ ಸಚಿವ ತಂಗಡಗಿ ಆಕ್ಷೇಪಾರ್ಹ ಹೇಳಿಕೆ ವಿಚಾರ ಶಿವರಾಜ್ ತಂಗಡಗಿ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರು ಬಿಜೆಪಿಯಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರನ್ನ ಬೈತಾ ಇದ್ದಾರೆ, ಈ ಕಾಂಗ್ರೆಸ್ನಲ್ಲಿದ್ದು ಮೋದಿ ಅವರನ್ನ ಬೈತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ಗೆ ಶೋಭೆ ತರಲ್ಲ ಅನ್ನುವಂತ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ಕಡೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ವಿರುದ್ಧ ಬಿಎಸ್ವೈ ಕೂಡ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ಗೆ ಶೋಭೆ ತರಲ್ಲ, ಇದು ಅತಿರೇಕದ ಪರಮಾವಧಿ, ಹಗುರವಾದ ಮಾತುಗಳನ್ನು ಆಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸಿದ್ದರಾಮಯ್ಯ ಮೋದಿ ಬಗ್ಗೆ ಮಾತನಾಡಿದ್ರೆ ದೊಡ್ಡವರು ಆಗುವ ಭ್ರಮೆಯಲ್ಲಿದ್ದಾರೆ, ಇಂತಹ ಮಾತು ಕಡಿಮೆ ಮಾಡಿ ಅಂತ ಸಿಎಂ ಮತ್ತು ಸಚಿವರ ವಿರುದ್ಧ ಬಿಎಸ್ವೈ ಕೂಡ ಕಿಡಿಕಾರಿದ್ದಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ರಾಹುಲ್ ಗಾಂಧಿಯ ರಾವು ಇಡೀ ಕಾಂಗ್ರೆಸ್ಗೆ ಅಂಟ್ಕೊಂಡಂಗೆ ಕಾಬಿಟ್ಟಿದೆ. ಈ ರಾವು ಕೇತುಗಳು ತರ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಕ್ಯಾಂಡಿಡೇಟು ಸಿಕ್ಕಿಲ್ಲ. ಎಲ್ಲ ಮಕ್ಕಳನ್ನ, ಮರಿ ಮಕ್ಕಳನ್ನ, ಸೊಸೆಗಳನ್ನ, ಬಾಮೈದ್ಯರನ್ನ ಎಲ್ಲ ನಿಲ್ಸಿದ್ದಾರೆ. ಇಡೀ ಕಾಂಗ್ರೆಸ್ ಇವತ್ತು ಈ ಸೋಲಿನ ಭಯದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಜನರ ಬಾಯಲ್ಲೂ ಕೂಡ ಬರ್ತಾ ಇದೆ. ನಾನು ಈ ತಂಗಡಗಿ ಬಿಜೆಪಿಯಲ್ಲಿದ್ದಾಗ, ಬಿಜೆಪಿಯಲ್ಲಿ ಇದ್ರು ಮೊದಲು ಮಂತ್ರಿ ಆಗಿದ್ರ, ಬಿಜೆಪಿ ಮಂತ್ರಿ ಆಗಿದ್ದಾಗ ಸಕ್ಕರೆ ತಿನ್ನಕ್ಕೆ ಬಿಟ್ಟಿದ್ರಿ ಅವಾಗ. ಆಗ ಸೋನಿಯಾ ಗಾಂಧಿ ಅವ್ರಿಗೆ ಹೊಡೀರಿ ಅಂತ ಹೇಳ್ತಾ ಇದ್ರು. ಬಿಜೆಪಿಯಲ್ಲಿ ಇದ್ದಾಗ ಸೋನಿಯಾ ಗಾಂಧಿ ಹೊಡೀರಿ, ಈ ಕಾಂಗ್ರೆಸ್ ಇದ್ದಾಗ ಮೋದಿಗೆ ಹೊಡೀರಿ, ನೆಕ್ಸ್ಟ್ ಜನ ತಂಗಡಿಗೆ ಹೊಡೀರಿ ಅಂತ ಹೊಡಿತಾರೆ. ಈಗ ಅವರ ಹೇಳಿಕೆಗಳಿಗೆ ಅವರು ತಿರುಗುಬಾಣ ಆಗುವಂತ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀರಿ. ಸಂಸ್ಕೃತಿ ಸಚಿವರು ಇವರು ಕರ್ನಾಟಕದ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕಾಗಿರುವಂತ ಸುಸಂಸ್ಕೃತ ಸಂಸ್ಕೃತಿ ಸಚಿವರ ಇವರು. ಕರ್ನಾಟಕ ಜನತೆಗೆ ಸಂಸ್ಕೃತಿಯ ಪಾಠ ಹೇಳ್ಕೊಡುವಂತವರು. ಅಂತವರ ಬಾಯಲ್ಲಿ ಎಂತ ಸಂಸ್ಕೃತ ಬರ್ತಾ ಇದೆ ಇವ್ರ ಬಾಯಲ್ಲಿ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ರಾಹುಲ್ ಗಾಂಧಿಯ ರಾವು ಇಡೀ ಕಾಂಗ್ರೆಸ್ಗೆ ಅಂಟ್ಕೊಂಡಂಗೆ ಕಾಬಿಟ್ಟಿದೆ. ಶಿವರಾಜ್ ಅವರು ಮಂತ್ರಿಯಾಗಿ ಮೋದಿಯವರ ಹೆಸರು ಹೇಳಿದವರಿಗೆ ಕಪಾಲ ಮೋಕ್ಷ ಮಾಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಅವ್ರಿಗೆ ಶೋಭೆ ತರುತ್ತಾ? ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ. ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವದಿಂದ ನೋಡ್ತಾ ಇರಬೇಕಾದ್ರೆ ಈ ಥರದ ಹಗುರವಾದ ಮಾತುಗಳ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಿವರಾಜ್ ಅವರು ಮಂತ್ರಿಯಾಗಿ ಮೋದಿಯವರ ಹೆಸರು ಹೇಳಿದವರಿಗೆ ಕಪಾಲ ಮೋಕ್ಷ ಮಾಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಅವ್ರಿಗೆ ಶೋಭೆ ತರುತ್ತಾ? ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ. ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವದಿಂದ ನೋಡ್ತಾ ಇರಬೇಕಾದ್ರೆ ಈ ಥರದ ಹಗುರವಾದ ಮಾತುಗಳ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಿವರಾಜ್ ಅವರು ನೋಡಿ, ಮೋದಿ ಬಗ್ಗೆ ಸಚಿವ ತಂಗಡಗಿ ಆಕ್ಷೇಪಾರ್ಹವಾದಂತಹ ಒಂದು ಹೇಳಿಕೆಯನ್ನು ನೀಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು ಆಯಿತು. ಇದೀಗ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ. ಈಗ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಮತ್ತು ಯಡಿಯೂರಪ್ಪನವರು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ತರದೊಂದು ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಅವ್ರು ಮಾಡಿರೋದು. ಅದರಲ್ಲಿ ಅಶೋಕ್ ಅವರು ಈ ಹಿಂದೆ ಅವರು ಬಿಜೆಪಿಯಲ್ಲಿ ಇದ್ರು, ಆಗ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು, ಈ ಕಾಂಗ್ರೆಸ್ನಲ್ಲಿದ್ದಾರೆ, ಈಗ ಮೋದಿ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ, ನಾಳೆ ಜನ ಇವ್ರ ಬಗ್ಗೆ ಮಾತನಾಡೋ ರೀತಿಯಾಗಿ ಆಗತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ರೆ ಯಡಿಯೂರಪ್ಪನವರು ಈ ತರ ಎಲ್ಲ ಮಾತಾಡಕ್ಕೆ ಬಿಡಬಾರ್ದು, ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸೊ ಈ ತರ ಎಲ್ಲ ಮಾತಾಡಿ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಇವರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.
ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.